ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ಮನೆಗೆ ನಮ್ಮ ಅಪ್ಪ ಬರ್ತಾಯಿದ್ರು ರಾತ್ರಿಗೆ. ಸೊ ಹಾಗಾಗಿ ಸ್ವಲ್ಪ ಅಡುಗೆ ಜೊತೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಮೊಸರೊಡೆಗೆ ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಮಾತ್ರ ಉದ್ದಿನ ಬೇಳೆನ ನಾನು ತೊಗೊಂಡಿದ್ದೀನಿ. ತುಂಬ ಜಾಸ್ತಿನೂ ಬೇಕಾಗಲ್ಲ ಇದಕ್ಕೆ. ಸಣ್ಣ ಸಣ್ಣ ವಡೆಗಳು ಅರ್ಧ ಕಪ್ ಉದ್ದಿನ ಬೇಳೆನಲ್ಲಿ ಒಂದು 9ರಿಂದ 10 ವಡೆ ಮಾಡಬಹುದು. ಉದ್ದಿನ ವಡೆ ಮಾಡೋದಕ್ಕೆ ನಾವು ಇಡ್ಲಿ ದೋಸೆಗೆಲ್ಲ ನೆನೆ ಹಾಕೋ ರೀತಿ ಏನೊಂದು 5-6 ಅವರ್ಸ್ ಏನು ನೆನೆ ಹಾಕೋದು ಬೇಡ. 1 ಗಂಟೆ ಅಥವಾ 1.5 ಗಂಟೆ ನೆನೆಸ್ಕೊಂಡ್ರೆ ಸಾಕು. ನಾನು ಸಂಜೆಗೆ ಮಾಡ್ತಾ ಇರೋದು ಅಂದರೆ 7 ಗಂಟೆ ಮೇಲೆ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಒಂದು 5 ಗಂಟೆ ಹಾಗೆ ನೆನೆಸ್ತಾ ಇದ್ದೀನಿ. ಹಾಗೆಯೇ ಮಧ್ಯಾಹ್ನದ ಅಡುಗೆಗೆ ನಾನು ಸ್ವಲ್ಪ ಕೆಂಪಕ್ಕಿನ ಬಸ್ದು ಅನ್ನ ಮಾಡ್ಕೊಂಡಿದ್ದೆ. ಅದರದ್ದು ಗಂಜಿನ ತೆಗೆದಿಟ್ಕೊಂಡಿದ್ದೀನಿ. ಅನ್ನ ಬಸ್ತಿರೋ ಗಂಜಿ ಇರುತ್ತಲ್ಲ ಅದು. ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ಹಾಕಿ ಫೇಸ್ ಪ್ಯಾಕ್ ಆದರೂ ಮಾಡ್ಕೋಬೋದು ಸ್ವಲ್ಪ. ನಾನು ಅದನ್ನು ಮಾಡಿ ಹಾಕ್ಕೊಂಡಿದ್ದೆ. ಹಾಗೆಯೇ ಇನ್ನು ಮಿಕ್ಕಿದ್ದು ಏನಿದೆಯಲ್ಲ ಇದು ಗಂಜಿ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಹಾಕ್ಬೋದು ಅಂತ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಲಿಕ್ಕೆ ದೋಸೆನೂ ಸಹ ನೆನೆ ಹಾಕಿ ಇಟ್ಟಿದ್ದೀನಿ ನಾನು. ಎಲ್ಲವೂ ಸೈಡ್ ಬೈ ಸೈಡ್ ಒಟ್ಟೊಟ್ಟಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಬೇಗ ಆಗುತ್ತೆ ಕೆಲಸಗಳು ಅಂತ. ಸಂಜೆ ಕಾಫಿ ಹಾಗೆ ಪೂಜೆ ಎಲ್ಲ ಮುಗಿಸಿ ನಾನು ಒಂದು 7 ಗಂಟೆ 7:15 ಹಾಗೆ ವಡೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ ಇಲ್ಲಿ. ಮೊದಲಿಗೆ ಉದ್ದಿನ ವಡೆಗೆ ರುಬ್ಕೊಬಿಡೋಣ. ಉದ್ದಿನ ವಡೆ ರುಬ್ಬೋದಕ್ಕೆ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ನೆನೆಸಿಟ್ಕೊಂಡಿದ್ದೆ ನೋಡಿ, 1.5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ನಾನು. ನೀರನ್ನೆಲ್ಲ ಕಂಪ್ಲೀಟಾಗಿ ಬಸ್ದು ಇಲ್ಲಿ ಉದ್ದಿನ ಬೇಳೆ ಏನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಸ್ವಲ್ಪನೂ ಏನು ನೀರು ಹಾಕೋದು ಬೇಡ, ಚೆನ್ನಾಗಿ ನೆಂದಿರುತ್ತಲ್ಲ. ಸೊ ಹಾಗೆಯೇ ಅದು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಮಾತ್ರ ಅಷ್ಟೇ. ಇದಕ್ಕೇನು ಅಕ್ಕಿ ಹಿಟ್ಟು ಹಾಕೋದು ಬೇಡ, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬೋದಕ್ಕೇ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಆದ್ರೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಸ್ವಲ್ಪನೂ ನೀರು ಹಾಕಿಲ್ಲ ನಾನು. ನೀರು ಹಾಕ್ದೇ ಚೆನ್ನಾಗಿ ಇದನ್ನು ನೈಸ್ ಆಗೋವರೆಗೂ ಮಾತ್ರ ರುಬ್ಬಿಟ್ಕೋಬೇಕು. ಸ್ವಲ್ಪ ತರಿ ಇದ್ರೂ ಉದ್ದಿನ ವಡೆ ಅಷ್ಟು ನೀಟಾಗಿ ಚೆನ್ನಾಗಿ ಬರಲ್ಲ. ವಡೆಗೆ ಹಿಟ್ಟು ರುಬ್ಕೊಂಡಿದ್ದಾಯಿತು. ಹಾಗೆಯೇ ಸೈಡ್ ಬೈ ಸೈಡ್ ನಾನು ದೋಸೆ ಏನು ನೆನೆಸಿಟ್ಕೊಂಡಿದ್ದೆ ನೋಡಿ ಅದನ್ನು ಸಹ ದೋಸೆಗೆ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ. ತುಂಬಾ ಲೇಟಾಗೇ ರುಬ್ತೀನಿ ದೋಸೆಗೆ ನಾನು, ಏಕೆಂದರೆ ತುಂಬ ಬಿಸಿಲು ಅಂದರೆ ಬೇಸಿಗೆ ಅಲ್ವಾ, ತುಂಬ ಸೆಕೆ ಇರೋ ಕಾರಣ ಬೇಗನೆ ರುಬ್ಬಿಟ್ಬಿಟ್ರೆ 5 ಗಂಟೆ 6 ಗಂಟೆ ಹಾಗೆ ಬೆಳಗ್ಗೆ ಅಷ್ಟರಲ್ಲಿ ತುಂಬಾ ಹುಳಿ ಬಂದುಬಿಟ್ಟಿರುತ್ತೆ ಹಿಟ್ಟು. ಆವಾಗ ದೋಸೆನೂ ರುಚಿಯಾಗಿರಲ್ಲ. ಸೊ ಒಂದು 7:15 8 ಗಂಟೆ ಹಾಗೆ ರುಬ್ಬಿದ್ರೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು 9 ಗಂಟೆ ಹಾಗೆ ತಿಂಡಿ ತಿನ್ನೋ ಅಷ್ಟರಲ್ಲಿ ಒಂದು 12 ಗಂಟೆಗಳ ಕಾಲ ನೆಂದಿರುತ್ತಲ್ವ, ಚೆನ್ನಾಗಾಗುತ್ತೆ. ಉದ್ದಿನಬೇಳೆ ಹಿಟ್ಟನ್ನು ಸಹ ನಾನು ಈ ಕಡೆ ಹಾಕಿಟ್ಕೊಂಡಿದ್ದೀನಿ ವಡೆಗೆ ಒಂದು ಚಿಕ್ಕ ಬೌಲ್ನಲ್ಲಿ. ಹಾಗೆಯೇ ದೋಸೆ ಹಿಟ್ಟನ್ನು ಸಹ ಅಲ್ಲಿ ನಾನು ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ರೆ ಎಷ್ಟು ಉಕ್ಕು ಬರುತ್ತೆ ಈಗಿನ ಬೇಸಿಗೆಯಲ್ಲಿ ಅನ್ನೋಂಥ ಗೊತ್ತೇ ಆಗಲ್ಲ. ಕೆಲವೊಮ್ಮೆ ಹಿಂದಿನ ದಿನ ಎಲ್ಲ ಏನಾಗ್ಬಿಟ್ಟಿರುತ್ತೆ ಅಂದರೆ ತುಂಬಾ ರಾತ್ರಿಯೇ ಉಕ್ಕು ಬಂದುಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿಟ್ಕೊಳ್ತೀನಿ ನಾನು. ಇವಾಗ ಮೊಸರೊಡೆಗೆ ವಡೆ ಹಿಟ್ಟು ರೆಡಿಯಾಗಿದೆ ಅಲ್ವಾ, ಇದಕ್ಕೊಂದು ಚಿಟಿಕೆ ಆಗೋಷ್ಟು ಸೋಡಾನು ಸಹ ಹಾಕಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ಸೋಡಾ ಹಾಕಲೇಬೇಕು, ಇಲ್ಲಾಂದರೆ ಉದ್ದಿನ ವಡೆ ಅಷ್ಟು ಗರ್ಗರಿಯಾಗಿ ಚೆನ್ನಾಗಿ ಬರಲ್ಲ. ನೈಟ್ ಡಿನ್ನರ್ಗೂ ನಾನು ಏನು ಸಾಂಬಾರೆಲ್ಲ ಏನು ಪ್ರಿಪೇರ್ ಮಾಡಿರಲಿಲ್ಲ. ಹಾಗೆಯೇ ಅಪ್ಪಂಗೆ ಸ್ವಲ್ಪ ತಿಳಿ ಸಾರು, ರಸಮ್ಮು ಆ ರೀತಿ ಎಲ್ಲ ಇಷ್ಟ ಆಗುತ್ತೆ, ಬರೀ ಬೇಳೆ ಸಾರು ಆ ರೀತಿ. ಸೊ ಸಿಂಪಲ್ಲಾಗಿ ರಸಮ್ನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು. ಈ ಹಿಂದೆ ಈ ರಸಮ್ ರೆಸಿಪಿ ನಾನು ತೋರಿಸಿದೆ, ಸಿಂಪಲ್ ರಸಮ್ ಅಂತ. ಟೊಮೆಟೊನ ಜಸ್ಟ್ ಮಿಕ್ಸರ್ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ರಸಮ್ ಕನ್ಸಿಸ್ಟೆನ್ಸಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಇದಕ್ಕೆ ರಸಮ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಇಡ್ತಾ ಇದ್ದೀನಿ ನಾನು. ಕುದಿಬೇಕು ಅದು ಚೆನ್ನಾಗಿ. ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಎಣ್ಣೆ ಏನು ಬಿಸಿಗೆ ಇಟ್ಟಿದ್ನಲ್ಲ ಅದನ್ನು ಸಹ ಚೆನ್ನಾಗಿ ಕಾದಿದೆ. ಇವಾಗ ಮೀಡಿಯಮ್ ಫ್ಲೇಮ್ ಮಾಡಿ ನೋಡಿ, ಕೈನ ಸ್ವಲ್ಪ ತೇವ ಮಾಡಿ ಅದಿಟ್ಕೊಂಡು ಅದು ಹಿಟ್ಟು ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಸಣ್ಣ ಉಂಡೆ ತೊಗೊಂಡು ಇನ್ನೊಂದು ಕೈ ಬೆರಳಿನಲ್ಲಿ
ಅದ್ರ ಮಧ್ಯದಲ್ಲಿ ತೂತು ಮಾಡಿ ಹಾಕೋದು ಎಣ್ಣೆಗೆ, ನೀಟಾಗಿ ಬರುತ್ತೆ. ಪ್ರಾಕ್ಟೀಸ್ ಇಲ್ಲ ಅಂದರೆ ನೀವು ಒಂದು ಸೌಟಿನ ಹಿಂಭಾಗದಿಂದನೂ ಹಾಕ್ಬೋದು, ಇಲ್ಲ ಟೀ ಕಾಫಿ ಎಲ್ಲ ಇಟ್ಕೊತೀವಲ್ಲ ಅದ್ರ ಹಿಂಭಾಗನೂ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಬಿಟ್ಟು ಅದರಿಂದನೂ ಡೈರೆಕ್ಟಾಗಿ ಹಾಕ್ಬೋದು. ಎಣ್ಣೆಗೆ ಹಾಕ್ಬೇಕಾದ್ರೆ ಭಯ ಆಗುತ್ತೆ ನಮಗೆ, ಕೈಗೇನಾದರೂ ಎಣ್ಣೆ ತಾಗುತ್ತೆ ಅನ್ನೋ ಭಯ ಇದ್ದರೆ ಅದೆಲ್ಲ ಮೆಥಡ್ಸ್ ಇವಾಗಿದೆ, ಅದನ್ನು ಯೂಸ್ ಮಾಡ್ಕೋಬೋದು. ನಾನೆಲ್ಲ ಫಸ್ಟ್ ಅದೇ ರೀತಿ ತೂತೊಡೆ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದಿದ್ದು ಮೆಥಡು. ಇವಾಗ ಅಡುಗೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆದಂಗೆ ನೋಡಿ ಕೈನಲ್ಲೇ ಹಾಕ್ತೀನಿ, ಚೆನ್ನಾಗಿ ಬರುತ್ತೆ. ಆದ್ರೂ ಒಂದೇ ಕೈನಲ್ಲಿ ನನಗೆ ಈ ರೀತಿ ಮಧ್ಯದಲ್ಲಿ ತೂತು ಮಾಡಲಿಕ್ಕೆ ಬರಲ್ಲ, ಇನ್ನೊಂದು ಕೈನೇ ಯೂಸ್ ಮಾಡ್ತೀನಿ. ಸೊ ನೋಡಿ ಇನ್ನೊಂದು ಬೆರಳಲ್ಲಿ ಈ ರೀತಿ ಮಧ್ಯದಲ್ಲಿ ತೂತು ಮಾಡಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾರಿದ್ರೂ ಸಾಕು, ಎಷ್ಟು ಚಿಟಕ್ ಅಂತ ಅನ್ನತ್ತೆ ಗೊತ್ತಾ. ಸೊ ಹಾಗೆ ನೀರು ಮಾಡ್ತಾ ಇರ್ತೀವಲ್ವ ವಡೆ, ಸ್ವಲ್ಪ ಅದು ನೀರು ಎಣ್ಣೆಗೆ ತಾಗಿದಾಗ ಸ್ವಲ್ಪ ಹಾರುತ್ತೆ ಎಣ್ಣೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಮೊಸರು ವಡೆಗೆ ನಾನು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ವಡೆಗೆ ನಾನು ಯಾವುದೇ ಮಸಾಲೆನೂ ಹಾಕಿಲ್ಲ. ನೀವು ಹಾಗೇನೂ ಸಹ ಮಾಡ್ಬೋದು, ಇಲ್ಲ ಇದಕ್ಕೆ ಕೊತ್ತಂಬರಿ, ಕರಿಬೇವು, ಮೆಣಸು, ಜೀರಿಗೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕಾಯಿ ಚೂರು ಎಲ್ಲನೂ ಹಾಕ್ಕೊಂಡು ಮಸಾಲೆ ಎಲ್ಲ ಸೇರಿಸಿನೂ ಹಾಕ್ಬೋದು. ನಮ್ಮ ಮನೆಯಲ್ಲಿ ಮೊಸರುಗೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಪ್ಲೇನ್ ವಡೆ ಇಡ್ತೀನಿ. ಈ ನಾರ್ಮಲ್ ಇಡ್ಲಿ ದೋಸೆ ಮಾಡಿದಾಗೂ ವಡೆ ಮಾಡ್ಬೇಕಾದ್ರೆ ಏನಾದರೂ ಮಸಾಲೆ ಹಾಕ್ಬಿಟ್ರೆ ಹಿತೇಶು ಒಳಗಡೆದೆಲ್ಲ ತೆಗೆದು ಇಡ್ತಾ ಇರ್ತಾನೆ. ಸೊ ಹಾಗಾಗಿ ನಾನು ಮಸಾಲೆ ಎಲ್ಲ ಏನೂ ಹಾಕ್ತೇನೆ, ಪ್ಲೇನ್ ವಡೆ ಹಾಗೆ ಇಟ್ಕೊಂಡಿದ್ದೀನಿ. ಒಂದು ಬ್ಯಾಚ್ ವಡೆ ಮಾತ್ರ ಏನೋ ಆ ಕಡೆ ಹೋಗ್ಬಿಟ್ಟಿದ್ದೆ, ನಾನು ನೋಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಸೀದೋದಂಗೆ ಆಗೋಗಿತ್ತು. ಮಿಕ್ಕಿದ ವಡೆ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ, ಸ್ವಲ್ಪನೂ ಸಹ ಏನು ತುಂಬ ಜಾಸ್ತಿ ಎಣ್ಣೆ ಹೀರ್ಕೊಂಡಿದೆ ಅಂತಲೂ ಇಲ್ಲ, ಪರ್ಫೆಕ್ಟಾಗಿದೆ ಕ್ರಿಸ್ಪಿನೆಸ್ ಎಲ್ಲನೂ ಇದರಲ್ಲಿ. ಮೊಸರು ವಡೆ ಅಂದ ತಕ್ಷಣ ಇದಕ್ಕೆ ಮೊಸರು ಬೇಕೇ ಬೇಕು ಅಲ್ವಾ. ಹೇಗೆ ಮಾಡೋದು ನೆಕ್ಸ್ಟ್ ಪ್ರಿಪ್ರೇಷನ್ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಕಾಲು ಲೀಟ್ರ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಹಾಲು ಅಥವಾ ನೀರು ಏನನ್ನಾದರೂ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ನೀರನ್ನು ಸಹ ಸೇರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ಹಾಗೆಯೇ 1 ಸ್ಪೂನ್ ಸಕ್ಕರೆನೂ ಸಹ ಹಾಕಬೇಕು. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಸ್ವೀಟಿಶ್ ಮುಂದೆ ಇದ್ರೆ ಅಂತ. ಇದನ್ನು ಚೆನ್ನಾಗಿ ನೀಟಾಗಿ ಮೊಸರನ್ನು ಕಡ್ದು ಇಟ್ಕೊಳ್ಳಿ. ಹಾಗೆಯೇ ವಡೆ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಇದನ್ನು ಸ್ವಲ್ಪ ಬೆಚ್ಚಗಿರುವಂಥ ನೀರಿನಲ್ಲಿ ಒಂದು 5 ನಿಮಿಷ ನೆನೆ ಹಾಕಿ ಅಷ್ಟೇ. ನಮ್ಮನೆಯಲ್ಲಿ ನಾನು, ಅಪ್ಪ ಹಾಗೆ ಪ್ರದೀಪ್ 3 ಜನ ಮೊಸರೊಡೆ ತಿನ್ನೋದು. ಹಿತೈಷು ಮೊಸರೊಡೆ ತಿನ್ನಲ್ಲ, ಸೊ ಇನ್ನೊಂದು ಸ್ವಲ್ಪ ವಡೆಗಳನ್ನ ನಾನು ಹಾಗೆ ಇಡ್ತಾಯಿದ್ದೀನಿ ಅವನಿಗೆ ಅಂತ. ಅದೊಂದು 5 ನಿಮಿಷ ಆ ಕಡೆ ನೆನೆಯೋ ಅಷ್ಟರಲ್ಲಿ ಈ ಕಡೆ ಮೊಸರಿಗೆ ನಾನು ಒಂದು 3 ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 5 ನಿಮಿಷ ಆಗಿದೆ. ಇವಾಗ ವಡೆಗಳುವೆ ನೀರಿನಲ್ಲಿ ಚೆನ್ನಾಗಿ ನೆಂದಿದೆ. ಈ ವಡೆನ ಸ್ವಲ್ಪ ಮಾತ್ರ ಸ್ಕ್ವೀಸ್ ಮಾಡಬೇಕು, ಜಾಸ್ತಿ ಅಮುಕ್ಬಾರ್ದು. ಜಾಸ್ತಿ ಅಮ್ಕಿದ್ರೆ ಅದು ಸಾಫ್ಟಾಗಿರುತ್ತಲ್ವ, ಒಡೆದೋಗ್ಬಿಡುತ್ತೆ. ಹಾಗೆಯೇ ತುಂಬ ಒಳಗಡೆ ಎಲ್ಲ ಡ್ರೈ ಅಂತ ಅನಿಸುತ್ತೆ ನಮಗೆ. ಜಸ್ಟ್ ಸ್ವಲ್ಪ ಮಾತ್ರ ಈ ರೀತಿ ನೀರನ್ನು ಸ್ಕ್ವೀಸ್ ಮಾಡಿ ಮೊಸರು ಮಿಕ್ಸ್ಚರ್ ಏನು ರೆಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ಡೈರೆಕ್ಟಾಗಿ ಈ ನೆಂದಿರೋಂಥ ವಡೆಗಳನ್ನ ಹಾಕಿ ಈ ಮೊಸರನ್ನಲ್ಲೂ ಹಾಕಿದ ನಂತರನೂ ಮತ್ತೆ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಹಾಗೇ ಬಿಡಬೇಕು. ಅದ್ರ ಮೊಸರದ್ದು ಟೇಸ್ಟ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅವಾಗ ಅದು. ಇನ್ನೂ ಸ್ವಲ್ಪ ತೆಳುವಾಗೇ ಮಿಕ್ಸ್ಚರ್ನ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೆ ಇಲ್ಲಿ. ಇದನ್ನು ಫ್ರಿಜ್ನಲ್ಲಿಟ್ಟು ಸರ್ವ್ ಮಾಡಬೇಕಾದ್ರೆ ಕೋಲ್ಡಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ಸೆಕೆ ಇತ್ತಲ್ವ, ಸೊ ಇವತ್ತು ಮೊಸರಿನಲ್ಲೇ ಎಲ್ಲ ರೆಸಿಪಿನೂ ಮಾಡೋಣ ಅಂತ ಸ್ವಲ್ಪ ಲಸ್ಸಿ ಪ್ರಿಪೇರ್ ಮಾಡೋಣ ಅಂತ ಇಲ್ಲಿ ಲಸ್ಸಿ ಪ್ರಿಪೇರ್ ಮಾಡಲಿಕ್ಕೆ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ನಾನು ಹೇಳಿದ್ದೆ ಅಲ್ವಾ ಹಿತೈಷ್ಗೆ ಮೊಸರುಡೆ ಇಷ್ಟ ಆಗಲ್ಲ, ಅವನು ಹಾಗೆ ತಿಂತಾನೆ ವಡೆಗಳು ಅಂತ. ಊಟಕ್ಕಿಂತ ಮುಂಚೆನೇ ಒಂದು 3 ವಡೆ ಹಾಗೇ ತಿನ್ಕೊಂಡಿದ್ದ ಅವನು. ಪ್ಲೇನ್ ಇರೋ ಕಾರಣ ಹೋಗ್ತಾ ಬರ್ತಾ ಹಾಗೆ ತಿನ್ಕೊಬಿಡ್ತಾನೆ. ಒಳಗಡೆ ಎಲ್ಲ ಮಸಾಲೆ ಇತ್ತು ಅಂದರೆ ಅದು ಅವನಿಗೊಂದು ಬೌಲು ಅಥವಾ ಒಂದು ಸಣ್ಣ ಪ್ಲೇಟ್ ಕೊಡಬೇಕು. ಮಸಾಲೆನೆಲ್ಲ ಆಯ್ದು ಹಾಕ್ತಾ ಇರ್ತಾನೆ ಪಕ್ಕಕ್ಕೆ. ಇವಾಗ ಇಲ್ಲಿ ಲಸ್ಸಿ ಮಾಡೋದಕ್ಕೆ ನಾನು ಮೊಸರಿಗೆ ಒಂದು 4 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪನೇ ಹಾಲು ಕೆನೆ ಸಮೇತ ಹಾಕಿ ಚೆನ್ನಾಗಿ ಕಡಿದು ಇಟ್ಕೋತಾ ಇದ್ದೀನಿ. ಪ್ಲೇನ್ ಲಸ್ಸಿ ಮಾಡೋದಾದರೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ನಾನಿಲ್ಲಿ ರೋಸ್ ಲಸ್ಸಿ ಮಾಡ್ತಾಯಿದ್ದೀನಿ. ಈ ರೀತಿ ರೋಸ್ ಸಿರಪ್ಪು ಹೊರಗಡೆ ಎಲ್ಲ ಸಿಗುತ್ತೆ ನಮಗೆ. ನಾವು ಇದನ್ನು ನೀರಿಗಾದರೂ ಹಾಕೋಬೋದು, ಹಾಲಿಗಾದರೂ ಹಾಕೋಬೋದು, ಅಥವಾ ಈ ರೀತಿ ಮೊಸರಿಗಾದರೂ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ರೋಸ್ ಫ್ಲೇವರ್ಡ್ ಮಿಲ್ಕ್ ಶೇಕ್ಗಳು ಆ ರೀತಿ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ಲೇವರ್ ರೋಸ್ದು. ಅದರಲ್ಲೂ ಸ್ವಲ್ಪ ಶುಗರ್ ಇರುತ್ತೆ, ಸೊ ನೋಡಿಕೊಂಡು ಶುಗರ್ನ ಹಾಕ್ಕೊಳ್ಳಿ.
ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ಸಿರಪ್ನ ಹಾಕಿದ್ದೆ. ಕಲರ್ ಅಂತೂ ಅಷ್ಟಕ್ಕೇ ಎಷ್ಟು ಮಸ್ತಾಗಿ ಬಂತು ಗೊತ್ತಾ. ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪಿಂಕಿಶ್ ಕಲರ್ ಆಗಿದೆ. ಮಕ್ಳಿಗಂತೂ ನೋಡ್ತಾ ಇದ್ರೇ ತಿನ್ನಬೇಕು ಕುಡಿಬೇಕು ಅಂತ ಅನಿಸ್ಬಿಡುತ್ತೆ. ಹಿತೈಷು ಅಷ್ಟೇ ಆ ಕಲರ್ ನೋಡ್ತಿದ್ದ ಹಾಗೇ ಬಂದ ಟೇಸ್ಟ್ ನೋಡ್ತೀನಿ ಅಂತ. ತುಂಬ ಚೆನ್ನಾಗಿತ್ತು. ಎಷ್ಟು ಘಮ 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 ಅಂತ ಇತ್ತು ಗೊತ್ತಾ ರೋಸ್ ಫ್ಲೇವರು. ನಿಜಕ್ಕೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರೋಸ್ ಲಸ್ಸಿ. ಸೊ ಇದನ್ನು ಅಷ್ಟೇ ಸ್ವಲ್ಪ ಚಿಲ್ಲಾಗಲಿ ಅಂತ ನಾನು ಪ್ರಿಪೇರ್ ಮಾಡಿ ಇದನ್ನು ಸಹ ಡಿನ್ನರ್ ಆದಮೇಲೆ ಸರ್ವ್ ಮಾಡೋಣ ಅಂತ ಫ್ರಿಜ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ಯಾವಾಗಲೂ ಏನಾದರೂ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೆ ಅಪ್ಪ ಬಂದಾಗ. ಆದರೆ ಈ ಸಲ ಅಪ್ಪನೇ ಹೊರಗಡೆಯಿಂದ ಸ್ವೀಟ್ಸ್ ಎಲ್ಲ ತಂದಿದ್ರು. ಸೊ ನನಗಂತೂ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ತಂದ ತಕ್ಷಣ ಸ್ವಲ್ಪ ಖಾಲಿನೇ ಮಾಡಿದ್ದೀನಿ ನಾನಿಲ್ಲಿ. ಸೊ ಎಕ್ಸ್ಟ್ರಾ ಮತ್ತೆ ಸ್ವೀಟ್ಸ್ ಅಂತ ಅಂದರೆ ಉಳ್ಕೊಳ್ಳುತ್ತೆ ಅಂತ ನಾನು ಸ್ವೀಟ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಾಂದರೆ ಬಾಸುಂದಿನೋ ರಸಮಲೈಯೋ ಏನಾದರೂ ಒಂದು ಮಾಡ್ತಾಯಿದ್ದೆ ನಾನು. ಇವೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಡಿನ್ನರ್ ಟೈಮ್ ಸಹ ಆಯಿತು. ಎಲ್ಲರಿಗೂ ಇಲ್ಲಿ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀನಿ ಡೈನಿಂಗ್ ಟೇಬಲ್ ಮೇಲೆ. ಈ ಹಿಂದೆ ಎಲ್ಲ ಸುಮಾರು ವ್ಲಾಗ್ಗಳಲ್ಲಿ ತೋರಿಸಿದ್ದೀನಿ ಅಪ್ಪನ ಅವಾಗವಾಗ ಒಂದು ಸಲ. ತುಂಬ ಒಂದು ಸ್ವಲ್ಪ ದಿನಗಳು ಜಾಸ್ತಿನೇ ಆಗಿತ್ತು ಅಪ್ಪ ಮನೆಗೆ ಬಂದು. ಲಾಸ್ಟ್ ಟೈಮ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ದಾಗ್ಲೂ ಅವ್ರಿಗೇನೋ ಕೆಲಸ ಇತ್ತು ಅಂತ ಬರೋಕ್ಕಾಗಿರಲಿಲ್ಲ ಮನೆಗೆ. ಹಾಗಾಗಿ ಇವಾಗ ಬಂದಿದ್ದಾರೆ. ಹಿತೈಷ ನಾನು ತಿಂತೀನಿ ಅಂತ ಕೂತ್ಕೊಂಡಿದ್ದ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಅಂತ ಸ್ವಲ್ಪ ಹೊತ್ತಾದಮೇಲೆ ಅವನು ಊಟನ ಸರ್ವ್ ಮಾಡಿಕೊಂಡ. ಅಪ್ಪಂದು ಅರ್ಧ ಊಟನೇ ಆಗಿತ್ತು ಅಲ್ಲಿ. ಅನ್ನ ರಸಮ್ಮು ಹಾಗೆಯೇ ಸ್ವಲ್ಪ ಮಿಕ್ಸ್ಚರು ಉಪ್ಪಿನಕಾಯಿ ಎಲ್ಲ ಇತ್ತು. ಸ್ವೀಟ್ ಜೊತೆಗೆ ಅವ್ರಿಗೆಲ್ಲ ಸರ್ವ್ ಮಾಡಿ ಕೊನೆಯಲ್ಲಿ ಇದನ್ನು ಸಹ ಮೊಸರೊಡೆನೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮೊಸರೊಡೆನೂ ಸಹ ಇಲ್ಲಿ ಸರ್ವ್ ಮಾಡಿಕೊಂಡು ತೊಗೊಂಡೋಗ್ತಾ ಇದ್ದೀನಿ ನಾನು. ನೋಡಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ನಾವು ಮೊಸರು ಎಷ್ಟು ತೆಳುವಾಗಿ ಹಾಕಿದ್ದೆ ಅಲ್ವಾ, ಹಾಲು ನೀರು ಎಲ್ಲನೂ ಹಾಕಿ ಆ ಮೊಸರೆಲ್ಲನೂ ಸ್ವಲ್ಪ ವಡೆಗಳೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಮೊಸರು ಸ್ವಲ್ಪ ಗಟ್ಟಿಯಾಗಿತ್ತು. ಸೊ ನೀವು ಫಸ್ಟೇ ಸ್ವಲ್ಪ ನೀರಿನಂಗೆ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ಮೊಸರದು ಮಿಕ್ಸ್ಚರ್ ಸಿಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ತುರಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಖಾರ ಬೂಂದಿ ಇಲ್ಲ ಅಂದರೆ ಯಾವುದಾದ್ರೂ ಮಿಕ್ಸ್ಚರ್ ಸಣ್ಣ ಮಿಕ್ಸ್ಚರ್ ಎಲ್ಲ ಬರುತ್ತೆ ನೋಡಿ ಪ್ಲೇನ್ ಸೇವು, ಅದನ್ನಾದರೂ ಸಹ ನೀವು ಸರ್ವ್ ಮಾಡ್ಬೋದು. ಪ್ರಿಪೇರ್ ಆಗ್ತಾ ಇದ್ದ ಹಾಗೆ ಇಲ್ಲಿ ನಾನು ಅಪ್ಪಂಗೆ ಸರ್ವ್ ಮಾಡಿದೆ. ಹಿತೈಷು ಮೊಸರನ್ನು ತಿನ್ನಲ್ಲ, ಅವನು ಮೊಸರು ತಿನ್ನಲ್ಲ, ಮೊಸರದ್ದು ಯಾವುದೇ ಐಟಮ್ಸು ತಿನ್ನಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಅದೊಂದು ನನಗೆ ರೂಢಿ ಮಾಡ್ಸೋಕ್ಕಾಗಿಲ್ಲ ಅವನಿಗೆ. ಏನೋ ನಾನು ಮೊಸರನ್ನು ತಿಂತಾಯಿದ್ರು ಅಷ್ಟೇ ನನ್ನ ಪಕ್ಕನೂ ಕೂತ್ಕೊಳ್ಳಲ್ಲ ಅವನು. ಏನಕ್ಕೆ ಹಂಗಾಗಿದೆ, ಅವನು ಏನಕ್ಕಷ್ಟು ಮೊಸರು ಇಷ್ಟಪಡಲ್ಲ ಅನ್ನೋದು ಗೊತ್ತಿಲ್ಲ. ಆದರೆ ಮಜ್ಜಿಗೆ ಕುಡಿತಾನೆ ಚೆನ್ನಾಗಿ. ಮಜ್ಜಿಗೆ ಕೊಡ್ತೀನಿ ನಾನು, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಮೊಸರು ಮಾತ್ರ ಕುಡಿಯಲ್ಲ ಅವನು. ಸೊ ನಿಧಾನಕ್ಕೆ ನೋಡಬೇಕು, ರೂಢಿ ಮಾಡಿಸ್ತೀನಿ ಏನಾದರೂ ಒಂದು ಹೇಳಿ. ಹಾಗೆಯೇ ಊಟದ ಜೊತೆ ರೋಸ್ ಲಸ್ಸಿನೂ ಸಹ ಸರ್ವ್ ಮಾಡ್ತಾಯಿದ್ದೀನಿ ಇಲ್ಲಿ. ಅಪ್ಪ ಊಟಕ್ಕಿಂತ ಜಾಸ್ತಿ ಆಗೋಯ್ತು, ಫಸ್ಟ್ ಇದನ್ನೆಲ್ಲ ಖಾಲಿ ಮಾಡ್ತೀನಿ ನಾನು, ಆಮೇಲೆ ಇನ್ನೊಂದು ಸ್ವಲ್ಪ ರೈಸ್ ಹಾಕೋತೀನಿ ಅಂತ ಹೇಳಿ ಲಾಸ್ಟಲ್ಲಿ ಲಸ್ಸಿ ಕೊಡ್ತಾಯಿದ್ದೀನಿ. ಪ್ರದೀಪ್ತು ಫಸ್ಟೇ ಊಟ ಆಗಿತ್ತು. ಸೊ ಅವರು ಊಟ ಆದಮೇಲೆ ಟಿ ವಿ ನೋಡೋಕ್ಕೆ ಅಂತ ಅಲ್ಲಿ ಹೋಗಿದ್ರು. ಸೊ ಅವ್ರಿಗೆ ಅಲ್ಲಿ ನಾನು ಲಸ್ಸಿ ಸರ್ವ್ ಮಾಡಿದೆ. ಎಲ್ಲರದು ಊಟ ಆಗ್ತಿದ್ದ ಹಾಗೆಯೇ ನಾನು ಲಾಸ್ಟಲ್ಲಿ ಕೂತ್ಕೊಂಡು ನಾನು ಸಹ ಊಟ ಮಾಡಿಕೊಂಡೆ. ಇಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಮಾಡಿರ್ತೀವಲ್ವ, ಅಂದರೆ ಅಷ್ಟೆಲ್ಲ ನಾವು ಸ್ಟ್ರೈನ್ ವಹಿಸಿ ಅಡುಗೆ ಮಾಡಿದಾಗ ನಮಗೆ ಜಾಸ್ತಿ ಊಟನೇ ಸೇರಲ್ಲ. ಆದರೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಜಾಸ್ತಿ ಊಟ ಸೇರಲ್ಲ. ನಂತರ ನಿಮಗೂ ಸಹ ಆಗುತ್ತಾ. ನಾನು ಸ್ವಲ್ಪನೇ ರೈಸು, ಒಂದೇ ಒಂದು ತೈರೊಡೆ ಅಷ್ಟೇ. ಮಜ್ಜಿಗೆ ಅನ್ನನೂ ಸಹ ತಿನ್ನಲಿಕ್ಕಾಗಲಿಲ್ಲ, ಯಾವುದೇ ಸ್ವೀಟೂ ಸಹ ತಿನ್ನಲಿಕ್ಕಾಗಲಿಲ್ಲ ನನಗೆ. ಅಷ್ಟು ಒಂಥರ ಸುಸ್ತಾದಂಗೆ ಆಗೋಗಿತ್ತು, ಮಲ್ಕೊಂಡ್ರೆ ಸಾಕಪ್ಪ ಅಂತ. ಎಗೇನ್ ಊಟ ಆದ ತಕ್ಷಣ ಇದೆಲ್ಲ ಕ್ಲೀನ್ ಮಾಡೋದು, ಒರೆಸೋದು ಮಾಡಿ ಮಲ್ಕೋಬೇಕಲ್ವ. ಇಲ್ಲಾಂದರೆ ಹಾಗಾಗಿ ಗಲೀಜು ಹಾಗಾಗಿ ಇಟ್ಕೊಂಡ್ರೆ ಜಿರಳೆಗಳು ಜಾಸ್ತಿ ಆಗ್ತವೆ ಮನೆಯಲ್ಲಿ. ಕಿಚನ್ ನೀಟ್ ಇಲ್ಲ ಅಂದರೆ ಮಾತ್ರ ಕಿಚನಿಂದನೇ ಎಲ್ಲ ಸ್ಟಾರ್ಟ್ ಆಗೋದು. ಹಾಗೆಯೇ ದೋಸೆಗೂ ರುಬ್ಬಿಟ್ಟಿದೆ ಅಲ್ವಾ, ಇವಾಗ ಬೇಸಿಗೆ ಆಗಿರೋ ಕಾರಣ ಕಪ್ಪಿರುವೆಗಳನ್ನ ಕಾಟ ಜಾಸ್ತಿ ಆಗೋಗಿದೆ ಅಡುಗೆ ಮನೆಯಲ್ಲಿ. ಹಾಗೆ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಸಂಪಣಕ್ಕೂ ಇರುವೆ ಬಂದ್ಬಿಡ್ಬೋದು ಅಂತ ಅಂದ್ಬಿಟ್ಟು ಸಂಪಣದ ಕೆಳಗಡೆ ಒಂದು ಪ್ಲೇಟ್ನಲ್ಲಿ ನೀರು ಹಾಕಿ ಆ ನೀರು ಮೇಲೆ ನಾನು ಸಂಪಣದ ಪಾತ್ರೆನ ಇಟ್ಟು ಫುಲ್ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೋತಾ ಇದ್ದೀನಿ.